ವಾಲ್ಮೀಕಿ ಅಭಿವೃದ್ಧಿ ನಿಗಮದಲ್ಲಿ ಆಗಿರ್ತಕ್ಕಂಥ ಈ ಹಗರಣ ಅಧಿಕಾರಿಗಳ ಜೊತೆಯಲ್ಲಿ ಇವತ್ತು ಯಾರ್ಯಾರು ಶಾಸಕರುಗಳು, ಮಾಜಿ ಮಂತ್ರಿಗಳು, ಕೆಲವು ಸಚಿವರು ಭಾಗಿಯಾಗಿದ್ದಾರೆ. ಇವೆಲ್ಲವೂ ಕೂಡ ಬಹಿರಂಗ ಆಗಿದೆ, ರಾಜ್ಯದ ಜನತೆ ಮುಂದೆ ಇದೆ. ಸಿಬಿಐ ತನಿಖೆನೂ ಕೂಡ ನಡೀತಾ ಇದೆ. ಪ್ರತ್ಯೇಕವಾಗಿ ರಾಜ್ಯದಿಂದ SIT ಅದು ಕೂಡ ತನಿಖೆ ನಡೆಸ್ತಾ ಇದೆ. ನಾಗೇಂದ್ರ ಅವರಿಗಾಗಲೇ ಇಡಿ ಕಸ್ಟಡಿಯಲ್ಲಿ ಇದ್ದಾರೆ, ನಿಮಗೆಲ್ಲ ತಿಳಿದಿರ್ತಕ್ಕಂಥ ವಿಚಾರ. ಮತ್ತೊಬ್ಬ ಶಾಸಕ ದದ್ದಲ್ ಅವರು ವಾಲ್ಮೀಕಿ ಅಭಿವೃದ್ಧಿ ನಿಗಮದ ಅಧ್ಯಕ್ಷರು 2-3 ದಿನ ಕಾಣೆ ಆಗಿದ್ದಾರೆ ಅಂತೇಳಿ ಮಾಧ್ಯಮದಲ್ಲೂ ಕೂಡ ಪ್ರಸ್ತಾಪ ಆಗಿತ್ತು. ಆದರೆ ನಿನ್ನೆ ದಿನ ಸದನದಲ್ಲಿ ಹಾಜರಾಗಿದ್ದರು. ಆದರೆ ಯಾರು ಎಲ್ಲಿದ್ದಾರೆ ಅನ್ನೋದಕ್ಕಿಂತ ಹೆಚ್ಚಾಗಿ ನಾಗೇಂದ್ರ ಅವ್ರ ಜೊತೆಯಲ್ಲಿ ದದ್ದಲ್ ಅವರ ಪಾತ್ರವೂ ಕೂಡ ಇದೆ ಅಂತಕ್ಕಂಥದ್ದು ಈಗ ಬಹಿರಂಗ ಆಗಿದೆ. ಯಾರೂ ಕೂಡ ಈ ತನಿಖೆಯಿಂದ ತಪ್ಪಿಸ್ಕೊಂಡು ಹೋಗೋದಕ್ಕೆ ಸಾಧ್ಯ ಇಲ್ಲ. ಯಾರು ಎಷ್ಟೇ ದೊಡ್ಡವರಾದರೂ ಸಹ CBI ಮುಂದೂ ಕೂಡ ಹೋಗಬೇಕಾಗ್ತದೆ, ED ಮುಂದೆ ಕೂಡ ಹೋಗಬೇಕಾಗ್ತದೆ. ಅದರದ್ದೇ ಅಂಥ ರೀತಿಯಲ್ಲಿ ಅವರು ತನಿಖೆಯನ್ನು ನಡೆಸ್ತಾರೆ. ಸರ್, ತಮಿಳುನಾಡಲ್ಲಿ ಸರ್ವಪಕ್ಷ ಸಭೆ ಕರೆದಿದ್ದಾರೆ ಸರ್, ಕಾವೇರಿ ವಿಚಾರಕ್ಕೆ ಸಂಬಂಧಪಟ್ಟ. ನೋಡಿ, ತಮಿಳುನಾಡು ಸರ್ಕಾರ ಏನು ಮಾಡ್ತಾರೆ ಅನ್ನೋದು ಮುಖ್ಯ ಅಲ್ಲ. ನಮ್ಮ ರಾಜ್ಯದಿಂದ ಮಾನ್ಯ ಮುಖ್ಯಮಂತ್ರಿಗಳು ಕರೆದಂಥ ಒಂದು ಸಭೆ, ಆ ಸಭೆಯಲ್ಲಿ ನಮ್ಮ ಪಕ್ಷದ ನಿಲುವನ್ನು ಸ್ಪಷ್ಟವಾಗಿ ನಾವು ಮಂಡನೆ ಮಾಡಿದ್ದೇವೆ. ಯಾವುದೇ ಕಾರಣಕ್ಕೂ ರಾಜ್ಯದ, ವಿಶೇಷವಾಗಿ ಮೈಸೂರು ಭಾಗದ ರೈತರ ಹಿತಾಸಕ್ತಿಗೆ ವಿರುದ್ಧವಾಗಿ ರಾಜ್ಯ ಸರ್ಕಾರ ನಡ್ಕೋಬಾರ್ದು. ತಮಿಳುನಾಡು ಸರ್ಕಾರ ಪದೇ ಪದೇ ಪ್ರತಿ ಸಂದರ್ಭದಲ್ಲೂ ಕೂಡ, ಪ್ರತಿ ವರ್ಷವೂ ಕೂಡ ಖ್ಯಾತೆ ತೆಗಿತಾನೇ ಇರ್ತದೆ. ಇವತ್ತೇನು ಟ್ರಿಬ್ಯುನಲ್ ಏನಿದೆ ಅಲ್ಲಿ ಇನ್ನೂ ಎಫೆಕ್ಟಿವ್ ಆಗಿ ನಮ್ಮ ವಾದವನ್ನು ಮಂಡನೆ ಮಾಡಬೇಕು. ಅದಕ್ಕೆ ಸೂಕ್ತ ಅಡ್ವೊಕೇಟ್ಸ್ಗಳನ್ನು, ನ್ಯಾಯವಾದಿಗಳನ್ನು ಇಡಬೇಕು ಅನ್ನೋ ಮಾತನ್ನು ಕೂಡ ನಾವು ಮಾನ್ಯ ಮುಖ್ಯಮಂತ್ರಿ ತಿಳಿಸಿದ್ದೇವೆ. ಆ ನಿಟ್ಟಿನಲ್ಲಿ ನಿರ್ಧಾರವನ್ನು ಕೈಗೊಳ್ತಾರೆ ಅನ್ನೋ ವಿಶ್ವಾಸ ನಮಗೂ ಕೂಡ ಇದೆ. ಧನ್ಯವಾದ.